ಅಂದರೆ ಒಂದು ಮನೆ ಕಟ್ಟಬೇಕಾದ್ರೆ 7.5 ಲಕ್ಷ ರೂಪಾಯಿ ಆಗ್ತದೆ. 7.5 ಲಕ್ಷದಲ್ಲಿ ಕೇಂದ್ರ ಸರ್ಕಾರದಲ್ಲಿ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತೇಳ್ಬಿಟ್ಟು 1.5 ಲಕ್ಷ ಕೊಡ್ತಾಯಿದ್ರು. ರಾಜ್ಯ ಸರ್ಕಾರದಿಂದ 1,20,000 ರಾಜ್ಯ ಸರ್ಕಾರದಿಂದ SC ST ಇದ್ದರೆ 2 ಲಕ್ಷ, ಅವರೇಜ್ ತಗೊಂಡ್ರೆ 3 ಲಕ್ಷ ಆಗ್ತದೆ. 7 ಲಕ್ಷದಲ್ಲಿ 7.5 ಲಕ್ಷದಲ್ಲಿ 3 ಲಕ್ಷ ಹೋದರೆ 4.5 ಲಕ್ಷ ಉಳಿತಾ ಇತ್ತು. ಬಡವರು ಎಲ್ಲಿಂದ ಕೊಡೋಕ್ಕೆ ಸಾಧ್ಯ? ಟೋಟಲ್ ಒಟ್ಟಾಗಿ ಸ್ಲಮ್ ಬೋರ್ಡ್ ಮತ್ತು ರಾಜೀವ್ ಗಾಂಧಿಯಲ್ಲಿ ಬೆನಿಫಿಷರಿ ಪೇಮೆಂಟ್ ಬರಬೇಕಾಗಿರೋದು 9,400 ಕೋಟಿ ಬರಬೇಕಾಗಿತ್ತು. ಬರೇ 410 ಕೋಟಿ ಬಂದಿತ್ತು. ನಾನು ಗಮನಕ್ಕೆ ಬಂದಾದಮೇಲೆ ಮನೆ ಮುಖ್ಯಮಂತ್ರಿಗಳಿಗೆ ಹೆಂಗೋಪ ಹೋಗಿ ಹೇಳೋದು, ಈ 5 ಗ್ಯಾರಂಟಿಗಳಲ್ಲಿ 9,500 ಕೋಟಿ ಆಗ್ತದೆ, ಇದು 55ರಿಂದ 60,000 ಕೋಟಿ ಆಗ್ತದೆ, ಇದು 9,500 ಕೋಟಿ ಹೆಂಗೋಪ ಕೇಳಿದಂತ ಧೈರ್ಯ ಮಾಡಿ ಮನೆ ಮುಖ್ಯಮಂತ್ರಿಗೆ ಗಮನಕ್ಕೆ ತಂದೆ. ಹಿಂದಿನ ಸರ್ಕಾರದಲ್ಲಿ ತಾವೇ ಮುಖ್ಯಮಂತ್ರಿ ಇರುವಾಗ ಈ ಮನೆಗಳು ಸ್ಯಾಂಕ್ಷನ್ ಮಾಡಿದರು. ಅದಾದಮೇಲೆ ಸಮ್ಮಿಶ್ರ ಸರ್ಕಾರ ಬಂತು, BJP ಸರ್ಕಾರ ಬಂತು, ಒಂದು ಮನೆಯೂ ಸ್ಯಾಂಕ್ಷನ್ ಮಾಡೋಕ್ಕಾಗಿಲ್ಲ, ಒಂದು ಮನೆಯೂ ಕೊಡೋಕ್ಕೆ ಸಾಧ್ಯ ಆಗಿಲ್ಲ ಸರ್. ಬಡವ್ರು 4.5 ಲಕ್ಷ ಕೊಡೋಕ್ಕೆ ಸಾಧ್ಯ ಆಗಲ್ಲ. ನಮ್ಮ ಸರ್ಕಾರ ವತಿಯಿಂದನೇ ಅವ್ರು ದುಡ್ಡು ಕೊಟ್ಟು ಮನೆಗಳು ಕಟ್ಕೊಡ್ಬೇಕಂತ ಮನೆ ಮುಖ್ಯಮಂತ್ರಿಗೆ ಗಮನಕ್ಕೆ ತಂದೆ. ಮನೆ ಮುಖ್ಯಮಂತ್ರಿಗಳು 2-3 ಮೀಟಿಂಗ್ ಮಾಡಿ ನೀನು ಹೇಳ್ತಾರ ಸತ್ಯ, ಬಡವ್ರು ದುಡ್ಡು ಕೊಡೋಕ್ಕೆ ಸಾಧ್ಯ ಆಗಲ್ಲ, ನಾನು ದುಡ್ಡು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಜನವರಿಯಲ್ಲಿ ಕ್ಯಾಬಿನೆಟ್ ತಂದು ಅಪ್ರೂವ್ ಮಾಡಿ 500 ಕೋಟಿ ಫೆಬ್ರವರಿಯಲ್ಲಿ ಬಿಡುಗಡೆ ಮಾಡಿದ್ದಕ್ಕೆ ಫೆಬ್ರವರಿಯಲ್ಲಿ 28ನೇ ತಾರೀಕಿಗೆ 36,789 ಮನೆಗಳು ಕೊಟ್ವಿ. ಏನಕ್ಕೆ ಕುಮಾರಸ್ವಾಮಿ ಅವ್ರು ಬಡವ್ರು ಕೊಡೋಕ್ಕೆ ಸಾಧ್ಯ ಆಗಿಲ್ಲ? ಅವ್ರ ಬಡವ್ರ ಬಗ್ಗೆ ಅವ್ರ ಕಾಳಜಿ ಇರಲಿಲ್ವಾ? ಅವರು ಕೊಡ್ಬೋದಾಗಿತ್ತಾನೆ. BJP ಯಡಿಯೂರಪ್ಪ ಅವರು 2 ವರ್ಷ ಇದ್ದರು, ಅವರು ಕೊಡಬೇಕಿದ್ದು ಅವರು ಕೊಟ್ಟಿರಲಿಲ್ಲ. ಬಸವರಾಜ ಬೊಮ್ಮೆಯವರು 2 ವರ್ಷ ಆಗಿ ಮುಖ್ಯಮಂತ್ರಿ ಆಗಿದ್ದರು, ಅವರು ಕೊಡೋಕ್ಕೆ ಸಾಧ್ಯ ಆಗಲ್ಲ. ದಯಮಾಡಿ ಇದೆಲ್ಲ ಅರ್ಥ ಮಾಡ್ಕೊಂಡು ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡಿ ಕೇಳ್ಕೊತೀನಿ. ಯೋಗೇಶ್ ಅವರು ಏನು ಕೆಲಸ ಮಾಡಿದ್ದಾರೆ ತಮಗೆಲ್ಲ ಗೊತ್ತೇ ಇದೆ. ಈಗ ಸರ್ಕಾರ ನಮ್ಮದಿದೆ, 136 ಸೀಟ್ ನಾವು ಇದ್ದೀವಿ. ನಾವು ಈ ಚುನಾವಣೆಯಿಂದ ನಾವೇನು ಸರ್ಕಾರ ರಚನೆ ಮಾಡೋಕ್ಕಾಗಲ್ಲ, ಸರ್ಕಾರ ಏನು ಬೀಳೋಕ್ಕೂ ಸಾಧ್ಯ ಇಲ್ಲ. ಹಾಗಾಗಿ ನೀವು ಗೆಲ್ಸ್ಕೊಟ್ಟ ಚನ್ನಪಟ್ಟಣ ಯೋಗೇಶ್ ಅವರಿಗೆ ನಿಮ್ಮ 3.5 ವರ್ಷ ನಮ್ಮ ಸರ್ಕಾರ ಇರ್ತದೆ, ನಿಮ್ಮ ಅಭಿವೃದ್ಧಿ ಕೆಲಸ ಆಗ್ತದೆ. ಆ ಕಾರಣಕ್ಕೆ ತಾವೆಲ್ಲ ಒಂದಾಗಿ ಯೋಗೇಶ್ವರನ್ನ ಗೆಲ್ಸ್ಕೊಂಡು ಬರ್ಬೇಕಂತ ಕೈ ಜೋಡಿಸಿ ಮನವಿ ಮಾಡ್ಕೊಂಡು ನಾನು ಮಾತು ಮುಗ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್.